ನಿಲ್ಲು. ಎಷ್ಟೋ ಧೈರ್ಯ ನಿನ್ಗೆ? ಹಾಡ ಹಗಲೇ ಬಂದು ನಾಗಮಣಿನ ಕದಿಯೋಕ್ ನೋಡ್ತಿದ್ಯಾ? ಏನ್ ನೋಡ್ತಿದ್ದೀರಾ? ಮೊದ್ಲು ಅವನ್ ಕಟ್ಟ ಹಾಕಿ. ಇರಿ ಅಮ್ಮ, 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 ನೀರು, ನೀರು, ಅಮ್ಮ, 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 ನಿಂಗೇನು ಆಗಲ್ಲಮ್ಮ. ಅಮ್ಮ, ನೀನು ನಾನು ಕಾಪಾಡ್ಕೋತೀನಮ್ಮ. ನಿಂಗೇನು ಆಗಲ್ಲಮ್ಮ. ಅಮ್ಮ, 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 ಅಣ್ಣ, 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 ನನ್ನ ಅಮ್ಮ, ಅಣ್ಣ, ಅಮ್ಮ, 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 ಹೇಳಮ್ಮ, ಅಮ್ಮ. ಪೂಜಾರೆ, ಪೂಜಾರೆ, ಆ ನಾಗಮಣಿನ ತಗೊಳ್ಳೋದು ತಪ್ಪೆ. ಅದಕ್ಕೆ ನಾನು ಶಿಕ್ಷೆನೂ ಅನುಭವಿಸ್ತೀನಿ. ನೀವೇನು ಶಿಕ್ಷೆ ಕೊಟ್ಟರು ನಾನು ಅದಕ್ಕೆ ತಯಾರಿದ್ದೀನಿ. ಆದರೆ ನಾಗಮಣಿನ ಒಂದೇ ಒಂದ್ಸಲ ಕೊಡಿ. ಸಾಧ್ಯನೇ ಇಲ್ಲ. ನಾಗಮಣಿಯಿಂದ ನಾಗನಿಧಿ ಪಡೆಯೋ ಸಾಧ್ಯತೆ ಇದೆ. ನನ್ನ ಪ್ರಾಣ ಹೋದ್ರೂ ನಾಗಮಣಿ ಮುಟ್ಟೋಕ್ ಬಿಡಲ್ಲ. ಪೂಜಾರೆ, ನನ್ನ ಅಮ್ಮನ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಪೂಜಾರೆ. ಒಂದ್ಸಲ ಇವ್ರ ಮುಖ ನೋಡಿ ಪೂಜಾರೆ. ಪೂಜಾರೆ, ಆ ಮಣಿನ ಕೊಟ್ರೆ ಅಮ್ಮನ್ನ ಬದುಕಿಸ್ತೀನಿ. ಆಮೇಲೆ ಅದನ್ನು ವಾಪಸ್ಸಲ್ಲೇ ಇಡ್ತೀನಿ. ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಪೂಜಾರೆ. ದಯವಿಟ್ಟು ನನ್ನ ನಂಬಿ, ಪ್ಲೀಸ್ ನನ್ನ ನಂಬಿ ಪೂಜಾರೆ. ನಿಮ್ಮ ಕಾಲಿಗೆ ಬೀಳ್ತೀನಿ ಪೂಜಾರೆ. ಪೂಜಾರೆ, ನಿಮ್ಮ ಕಾಲಿಗೆ ಬೀಳ್ತೀನಿ ಪೂಜಾರೆ. ಪ್ಲೀಸ್ ನನ್ನ ಮಾತು ಕೇಳಿ. ಪ್ಲೀಸ್, ಪ್ಲೀಸ್ ಪೂಜಾರೆ, ದಯವಿಟ್ಟು ಆ ಮಣಿ ಕೊಡಿ ಪೂಜಾರೆ. ಸಾಧ್ಯನೇ ಇಲ್ಲ. ಅಯ್ಯೋ, ಯಾಕೆ 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 ಸಾಧ್ಯ ಇಲ್ಲ? ಯಾಕಂದ್ರೆ ಆ ನಾಗಮಣಿನ ಚೌಡಮ್ಮ ತಾಯಿ ಹತ್ರ ಇಟ್ಟಿರೋದು ಪುಣ್ಯ. ಮತ್ತೆ ಅದನ್ನ ತೆಗಿಬೇಕಂದ್ರೆ ಪುಣ್ಯನೇ ಬರಬೇಕು. ಯಾವುದೇ ಸ್ವಾರ್ಥ ಇಲ್ದಿರೋ ಪುಣ್ಯನೇ ತೆಗಿಬೇಕೇ ಹೊರತು ನಿನ್ನಂತ ಸ್ವಾರ್ಥಿ ಅಲ್ಲ. ಸಾಯಿಸ್ಬಿಡ್ತೀನಿ. ಇನ್ನೊಂದ್ಸಲ ಪುಣ್ಯನ ಹೆಸರೆತ್ತಿದ್ರು ಸಾಯಿಸ್ಬಿಡ್ತೀನಿ. ಅವಳೊಬ್ಳು ಕೊಲೆಗಾರ್ತಿ, ದೊಡ್ಡ ಸ್ವಾರ್ಥಿ ಅವಳು. ನನ್ನ ಅಮ್ಮನಿಗೆ ಹೊಡೆದು ಇಂಥ ಸ್ಥಿತಿ ತಂದು ಹೇಡಿ ತರ ಓಡ್ ಹೋಗಿದ್ದಾಳೆ. ನಮ್ ಪುಣ್ಯ ಯಾವತ್ತೂ ಆ ತರ ಮಾಡಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ. ನಾನು ನಿಮ್ ತರನೇ ಅನ್ಕೊಂಡಿದ್ದೆ. ಆದ್ರೆ ನಂಬಿರೋ ನನ್ನ ಹೃದಯಕ್ಕೆ ಮಣ್ಣೆರ್ಚಿ ಅವಳನ್ನ ಮಗಳು ತರ ನೋಡ್ತಿರೋ ಅಮ್ಮನಿಗೆ ಹೊಡೆದು ಹೋಗಿದ್ದಾಳೆ. ಈ ತಪ್ಪನ ಅವಳು ಮಾಡಿಲ್ಲ ಅಂತಂದ್ರೆ ಯಾಕೆ ಓಡೋದ್ಲು? ಓಡೋಗಿದ್ದಾಳ ಅಥವಾ ನೀವೇ ಏನಾದ್ರೂ ಮಾಡಿ ಅವಳ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದೀರಾ? ಏನ್ರಿ ಅಂತಿದ್ದೀರಾ? ನಾನೇನ್ ಸುಳ್ಳು ಕತೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ? ನಿಮ್ ಪುಣ್ಯ ಹೊಡೆದಿರೋ ಏಟಿಂದಾನೆ ಇಲ್ಲಮ್ಮ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ನಾನು ಇಷ್ಟೊಂದು ಒದ್ದಾಡ್ತಿರೋದು ನೋಡಿದ್ಮೇಲೂ, ಅಮ್ಮನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದ್ಮೇಲೂ ನಾನು ಹೇಳ್ತಿರೋದು ಸುಳ್ಳಂತ ಹೇಗೆ ಹೇಳ್ತೀರಾ? ಅಮ್ಮ, ಅಮ್ಮ, ನಿಂಗೇನು ಆಗಲ್ಲ ಅಮ್ಮ. ನಾನಿದ್ದೀನಮ್ಮ. ಅಮ್ಮ, 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 ಹೇಳಮ್ಮ. ಪೂಜಾರೆ, ನನ್ನ ಪ್ರಾಣನ್ ತೆಗೆದಾದ್ರು ಅಮ್ಮನ್ನ ಬದುಕಿಸಿ ಪೂಜಾರೆ. ಇರುವೆಗೂ ನೋವು ಮಾಡಿದವರಲ್ಲ, ಅವ್ರನ್ನ ಕಾಪಾಡಿ ಪೂಜಾರೆ. ಪ್ಲೀಸ್ ಪೂಜಾರೆ. ಪೂಜಾರೆ, ಪೂಜಾರೆ, ನಿನ್ನ ಸತ್ರು ನಂಬಲ್ಲ. ನಾನು ಸತ್ರು ಪರವಾಗಿಲ್ಲ. ನಂಗೆ ಅಡ್ಡ ಬರೋರ್ನ ಸಾಯಿಸಾದ್ರು ಆ ನಾಗಮಣಿನ ತಗೊಂಡು ಅಮ್ಮನ್ನ ಕಾಪಾಡ್ಕೋತೀನಿ.
ಏಯ್ ನಾಗಮಣಿ ಮೇಲೆ ಕೈ ಇಟ್ಯೋ ಸಾಯಿಸ್ಬಿಡ್ತೀನಿ. ನೋಡೋಣ ಯಾರು ಯಾರನ್ನ ಸಾಯಿಸ್ತಾರೆ ಅಂತ ನೋಡೋಣ. ಏನ್ ನೋಡ್ತಿದ್ದೀರಾ? ಹಿಡ್ಕೊಳ್ರಿ ಅವನ್ನ. ಬನ್ರೋ. ಏಯ್ ನಾಗಮಣಿ ಮೇಲೆ ಕೈ ಇಡ್ತೀಯ? ಬಿಡಿ ನನ್ನ. ಹೇಯ್! ಬಿಡಿ. ಬಾ ಈ ಕಡೆ. ಯಾರಾದ್ರೂ ಅಡ್ಡ ಬಂದ್ರೆ ಪೂಜಾರೆ ನಾನು ಬೇಕು ಅಂತ ಹೊಡೆದಿಲ್ಲ ಪೂಜಾರೆ. ಅಮ್ಮನ ಕಳ್ಕೊತೀನೇನೋ ಅನ್ನೋ ಭಯದಲ್ಲಿ ಹೊಡೆದೆ ಪೂಜಾರೆ. ದಯವಿಟ್ಟು ಯಾರು ಬರಬೇಡಿ. ಯಾರಾದ್ರೂ ಅಡ್ಡ ಬಂದ್ರೆ ಅಮ್ಮನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಏಯ್ ಅವ್ನ್ ಹಿಡಿದು ಮರ ಕಟ್ಟಾಕಿ. ಏಯ್ ನಡ್ಯೋ. ಬಿಡಿ ಮಾತ್ ಕೇಳಿ. ಬಿಡಿ ನನ್ನ ಬಿಟ್ಬಿಡಿ. ಪೂಜಾರೆ ನನ್ನ ಮಾತು ಕೇಳಿ. ಕಟ್ಟಾಕಿ. ಅಮ್ಮ ಏಯ್ ಬಿಡ್ರು. ಅಮ್ಮನ್ನ ಕಾಪಾಡ್ಬೇಕು. ಬಿಡಿ. ಅಮ್ಮನ್ನ ಕಾಪಾಡ್ಕೋಬೇಕು. ಬಿಡಿ. ಬೇಕಾದ್ರೆ ನನ್ನ ಸಾಯಿಸಿ, ಆದ್ರೆ ಅಮ್ಮನ್ನ ಬದುಕಿಸಿ. ನೀನು ನಿನ್ ತಾಯಿಗೋಸ್ಕರ ಬಂದಿದೀಯ ಅಂತ ಗೊತ್ತಾಯ್ತು. ಆದ್ರೆ ಪುಣ್ಯನ್ ಬಿಟ್ರೆ ಆ ನಾಗಮಣಿನ ಯಾರು ತೆಗಿಬಾರ್ದು, ತೆಗಿಯೋಕ್ಕೂ ಆಗಲ್ಲ. ಪುಣ್ಯ, ಆ ಪುಣ್ಯ ಬರ್ದೆ ಹೋದ್ರೆ ನನ್ನ ಅಮ್ಮ ಸಾಯ್ಲಿ ಅಂತ ಬಿಟ್ಬಿಡ್ತೀರಾ? ಅಮ್ಮ ಸತ್ರು ಪರವಾಗಿಲ್ವಾ ನಿಮಗೆ? ಸಾಯಿಸ್ಬಿಡ್ತೀನಿ. ಅಮ್ಮನಿಗೇನಾದ್ರೂ ಆಯ್ತು ಅಂದ್ರೆ ನಿಮ್ಗೆಲ್ರೂ ಸಾಯಿಸ್ಬಿಡ್ತೀನಿ. ಬೇಕು ಅಂದ್ರೆ ಆ ಪುಣ್ಯನ್ನು ನಾನು ಸಾಯಿಸ್ಬಿಡ್ತೀನಿ. ನೀನ್ ಹೇಳ್ತಿರೋದು ನಿಜಾನೇ ಆದ್ರೆ ಪುಣ್ಯ ಈಗ ಬರ್ತಾಳೆ. ಅಲ್ಲಿವರೆಗೂ ನೀನ್ ಹೀಗೆ ಇರ್ಬೇಕು. ಗರುಡು ವಂಶಸ್ಥರು ಏನೇ ಹೇಳಿದ್ರು ನಂಬೋರ್ ನಾವಲ್ಲ, ನಂಬೋಕು ಸಾಧ್ಯನೇ ಇಲ್ಲ. ನಿನ್ ತಾಯಿ ನೆಪ ಹೇಳ್ಕೊಂಡು ನಾಗಮಣಿನ ತಗೊಂಡೋದ್ರು ಹೋಗ್ಬೋದು. ನಾಗ ಸಾಧುಗಳು ಬರೋ ತನಕ ನಿನ್ ಕಟ್ಟನ್ನ ಬಿಚ್ಚಲ್ಲ. ಏಯ್ ಇವನು ತಪ್ಸ್ಕೊಂಡು ಹೋಗ್ದಿದ್ದಂಗೆ ಇವನ ಹತ್ರ ಕಾವಲ್ ಕಾಯಿರಿ. ಸರಿ ಪುರೋಹಿತ್ರೆ. ಬನ್ನಿ. ಪೂಜಾರೆ ನನ್ ಮಾತ್ ಕೇಳಿ. ಪೂಜಾರೆ ಅಮ್ಮನ ಬದುಕಿಸ್ಕೋಬೇಕು ಪೂಜಾರೆ. ಇದೆ ನಾಗಮ್ಮ ಹೇಳ್ದಂತ ಶಿವಗಿರಿ. ಪರಮಶಿವ ಓಡಾಡೋ ಪರಮ ಪವಿತ್ರವಾದಂತ ಗಿರಿ. ಇಲ್ಲಿ ಕಾಲಿಡಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು. ಮತ್ತೆ ಬರ್ಬೇಕು ಅಂದ್ರೆ ಈ ತ್ರಿನೇತ್ರನ್ ಕೃಪೆ ಇರಬೇಕು. ಇರೋದ್ರಿಂದಾನೆ ಆ ನಾಗಮ್ಮ ಹೋಗು ಅಂತಂದಿದ್ದು. ಧೈರ್ಯವಾಗಿ ಹೋಗು ಪುಣ್ಯ. ಓಂ ನಮಃ ಶಿವಾಯ. ಪರಮೇಶ್ವರ ಲೋಕ ಕಲ್ಯಾಣಕ್ಕೋಸ್ಕರ ಪುಣ್ಯ ಮಾಡ್ತಿರೋ ಈ ಮಹಾ ಕಾರ್ಯಕ್ಕೆ ಜೊತೆಯಾಗಿರು ಸ್ವಾಮಿ.
ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಮಾಲ, ನಾಗಮ್ಮ ಹೇಳಿದ ಹಾಗೆ ದುಷ್ಟ ಶಕ್ತಿಗಳು ಅಡ್ಡ ಬರ್ತಿವೆ. ನಿನ್ ಪ್ರಾಣ ಹೋದ್ರೂ ಪ್ರದಕ್ಷಿಣೆನ ನಿಲ್ಸ್ಬೇಡ, ನಿನ್ ಮುಂದೆ ಹೋಗು. ಓಂ ನಮಃ ಶಿವಾಯ. 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 ನಾಗಮ್ಮನ ಸಂಬಂಧಿ ಆದ್ರು, ನಾಗಮ್ಮ ಜೊತೆಗೆ ಇದ್ರು, ಆ ಆದಿಶಂಕರನ ಅನುಮತಿ ಇಲ್ದೇನೆ ಶಿವಗಿರಿ ಪ್ರದಕ್ಷಿಣೆ ಹಾಕೋದು ಶಿವದೂಷಣಕ್ಕೆ ಸಮಾನ. ಈ ಗಿರಿಶಿಖರಕ್ಕೆ ಸೇರೋದು ಅಂದ್ರೆ ನಿನ್ನಂತ ಸಾಮಾನ್ಯಳಿಗೆ ಅಸಾಧ್ಯ. ನಮ್ಮಂತ ಸಾಧಕರಿಗೆ, ಸಾಧುಗಳಿಗೆ ಮಾತ್ರನೇ ಸಾಧ್ಯ. ದೈವ ಇಚ್ಛೆಯನ್ನು ಬಿಟ್ರೆ ಸ್ವಾರ್ಥ ಮನಸ್ಸಿನಿಂದ ಕೂಡಿರೋರು ಶಿವಾಗ್ರಹಕ್ಕೆ ಗುರಿಯಾಗಬೇಕಾಗುತ್ತೆ. ಪ್ರಾಣದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಹೊರಟೋಗು. ಹಾಗೆ ಆಗ್ಲಿ ಸ್ವಾಮಿ, ನಾನು ವಾಪಸ್ ಹೊರಟೋಗ್ತೀನಿ. ಆದ್ರೆ ಆ ಪ್ರದಕ್ಷಿಣೆ ಪೂರ್ತಿ ಆಗೋವರೆಗೂ, ಆ ಶಿವನ ಅನುಗ್ರಹನ ಪಡ್ಕೊಳ್ಳೋವರೆಗೂ ನಾನು ಹೋಗಲ್ಲ. ಶಿವಗಿರಿ ಶಿಖರಕ್ಕೆ ಸೇರ್ಬೇಕು ಅಂದ್ರೆ ಸಾಮಾನ್ಯದ ವಿಷಯ ಅನ್ಕೊಂಡ್ಯಾ? ಹೋಗೋ ದಾರಿ ಮಧ್ಯದಲ್ಲಿ ಅಘೋರಿಗಳು, ನಾಗಸಾಧು ನರಮಾಂಸ ಭಕ್ಷಕರು, ಕಾಳಿ ಉಪಾಸಕರು ಇರ್ತಾರೆ. ಅವ್ರ ಕಣ್ಣಿಗೆ ಬಿದ್ರೆ ಮರಣ ತಪ್ಪಿದ್ದಲ್ಲ. ಶಿವನ ಆಜ್ಞೆ ಇಲ್ಲ ಅಂದ್ರೆ ಇರುವೆ ಕೂಡ ಕಚ್ಚಲ್ಲ ಅಂತಾರೆ. ನಮ್ ಪುಣ್ಯನ್ ಮರಣ ಶಿವಗಿರಿ ಸಾಧೋರ್ ಕೈಯಲ್ಲಿ ಅಂತ ಬರ್ದಿದ್ರೆ ಆ ಬ್ರಹ್ಮ ಕೂಡ ಬದಲಾಯಿಸಕ್ಕಾಗಲ್ಲ. ಶಿವಾನುಗ್ರಹ ಪಡಿಬೇಕು ಅಂತ ಬರ್ದಿದ್ರೆ ಕಾಲಯಮ ಕೂಡ ಹತ್ರಕ್ಕೂ ಬರಕ್ಕಾಗಲ್ಲ. ಇದೇ ಸತ್ಯ, ಇದೇ ಧರ್ಮ. ಹುಟ್ಟು ಸಾವು ನಮ್ ಕೈಯಲ್ಲಿಲ್ಲ ಅಂತ ಗೊತ್ತಾದ್ಮೇಲೆ ದೇವ್ರ ಸೇವೆಯಲ್ಲಿ ಭಯ ಪಟ್ರೆ ಆ ಜನ್ಮಕ್ಕೆ ಯಾವ ಅರ್ಥನೂ ಇರಲ್ಲ. ಹೌದು, ಕಾಲದಿಂದ ಪ್ರಯೋಜನ ಇಲ್ಲ, ವರ್ತಮಾನದಿಂದ ಉಪಯೋಗ ಇಲ್ಲ, ಭವಿಷ್ಯ ನನ್ನ ಕೈಯಲ್ಲಂತೂ ಇಲ್ಲ. ಈ ಪ್ರಾಣ ಪರಮೇಶ್ವರಂಗೆ ಅರ್ಪಿಸ್ತಾ ಇದ್ದೀನಿ. ಬಂದ್ರೆ ಶಿವನ ಅನುಗ್ರಹ ಪಡ್ಕೊಂಡೇ ಬರ್ತೀನಿ.
ಇಲ್ಲ ಅಂದ್ರೆ ಆ ದೇವ್ರ ಹತ್ರನೇ ಹೊರಟು ಹೋಗ್ತೀನಿ. ಓಂ ನಮಃ ಶಿವಾಯ. ಗೆಲ್ಲ ಆ ದೇವ್ರೇ ನೋಡ್ಕೋತಾನೆ. ಓಂ ನಮಃ ಶಿವಾಯ. ಮಾಲಾ, ನನಗೆ ಹೇಗಿದ್ರೂ ದಾರಿ ಇಲ್ಲ. ನನ್ನಿಂದ ನಿನಗೂ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ನೀನು ಹೊರಟು ಹೋಗು. ಅದಾಗಲ್ಲ ಪುಣ್ಯ. ನನಗೇನು ಹೇಳ್ಬೇಡ ಮಾಲಾ. ನನ್ನ ಮೇಲೆ ನಿನ್ಗೇನಾದ್ರೂ ಪ್ರೀತಿ ಇತ್ತು ಅಂದ್ರೆ ನೀನ್ ಇಲ್ಲಿಂದ ಒಂದ್ ಹೆಜ್ಜೆನೂ ಇಡಬಾರ್ದು. ಮಾತ್ ನಿಂದೆ ಆಗಿದ್ರು ಸಂಕಲ್ಪ ಶಿವಂದೇ ಅಂತ ಅರ್ಥ ಆಯ್ತು ಬಿಡು ಪುಣ್ಯ. ಹೋಗ್ಬಾ, ನಾನಿಲ್ಲೇ ಇರ್ತೀನಿ. ಓಂ ನಮಃ ಶಿವಾಯ. ಎಲ್ಲೇ ಇದ್ರೂ ಅವಳ ದೃಷ್ಟಿ ನಿನ್ ಮೇಲೆ ಇರುತ್ತೆ. ಹೊರಡು ಹೊರಡು. ಏನಾಗಬೇಕು ಅಂತಿದ್ಯೋ ಹಾಗೆ ಆಗುತ್ತೆ. ಹೊರಡು ಹೊರಡು. ಭಾವ ಎಲ್ಲಿಗೆ ಹೋದ? ಏಯ್, ಅಮ್ಮ, ನನ್ ಭಾವನ್ ನೋಡಿದ್ಯಾ? ನಿಮ್ಮ ಅತ್ತೆಯವ್ರನ್ನ ಕರ್ಕೊಂಡು ನಾಗಮಂಡ್ಲಕ್ಕೆ ಹೋದ್ರಮ್ಮ. ನಾಗಮಂಡಲನ ಅಂದ್ರೆ ಅದು ಪುಣ್ಯ ನೋಡಲ್ವಾ? ಓಂ ನಮಃ ಶಿವಾಯ. ಪಾಪ, ಇನ್ನೊಂದು ಕ್ಷಣದಲ್ಲಿ ಈ ಭೇತಾಳನ ಮಾಯದಲ್ಲಿ ಬಿದ್ದು ಹಿಂದೆ ತಿರುಗಿ ನೋಡ್ತಾಳೆ ಇವಳು. ಹೀ ಹೀ ಹೀ. ಪುಣ್ಯ, 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 ಶಿವಗಿರಿ ಪ್ರದಕ್ಷಿಣೆಯನ್ನ ಮಾಡುವಾಗ ಎಷ್ಟೇ ಅವಾಂತರಗಳು ಎದುರಾದ್ರೂ ಹಿಂದೆ ತಿರುಗಿ ನೋಡಬಾರ್ದು. ಒಂದು ವೇಳೆ ನೋಡಿದ್ದೇ ಆದ್ರೆ ಪೂಜೆ ವಿಫಲ ಆಗತ್ತೆ. ಛೀ, ನಿಂತು ಬಿಟ್ಲಲ್ಲ. ಅನುಮಾನ ಬಂದ್ಬಿಡ್ತಾ. ಹೇಗಾದ್ರೂ ಮಾಡಿ ಭಂಗಗೊಳಿಸ್ಬೇಕು. ಯಾಕೆ ನಿಂತ್ಕೋತಿಲ್ಲ ಪುಣ್ಯ? ನನ್ನನ್ನ ಇಲ್ಲೊಬ್ಬ ನರ ರಾಕ್ಷಸ ಹಿಡ್ಕೊಂಡಿದ್ದಾನೆ. ನನ್ನನ್ ಸಾಯ್ಸಕ್ ನೋಡ್ತಿದ್ದಾನೆ. ಬಂದು ನನ್ನ ಕಾಪಾಡು ಪುಣ್ಯ. ಬೇಗ ಬಾ ಪುಣ್ಯ. ಆ ಕೂಗ್ ನಿಜವಾಗ್ಲೂ ಮಾಲಾದೇನಾ ಅಥವಾ ಬೇರೆ ಯಾವ್ದೋ ದುಷ್ಟಶಕ್ತಿ ಇದ? ಬೇಡ ಬೇಡ, ನನ್ನನ್ ಸಾಯಿಸ್ಬೇಡ, ನನ್ನನ್ ಸಾಯಿಸ್ಬೇಡ. ಪುಣ್ಯ ಪುಣ್ಯ, ಬಾ ಪುಣ್ಯ. ಈ ರಾಕ್ಷಸನಿಂದ ನನ್ನ ಕಾಪಾಡು ಪುಣ್ಯ. ಇಲ್ಲಾಂದ್ರೆ ನಿನ್ ಮಾಲ ಸತ್ ಹೋಗ್ತಾಳೆ ಪುಣ್ಯ. ಅಮ್ಮ, ಇದು ನಿಜನಾ ಸುಳ್ಳು ನನಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಮಾಲಾನೇ ಕೂಗ್ತಾ ಇದ್ರೆ ಅಥವಾ ನಿಜವಾಗ್ಲೂ ನಾನು ಭ್ರಮೇಲಿದ್ದೀನ? ಇಲ್ಲ, ಈ ಪೂಜೆಗಿಂತ ಮಾಲಾ ಪ್ರಾಣನೇ ನನಗೆ ಮುಖ್ಯ. ಅವಳನ್ನು ಕಾಪಾಡ್ಕೋಬೇಕು. ಪುಣ್ಯ, ಬೇಗ ಬಾ ಪುಣ್ಯ, ಬೇಗ ಬಾ. ನನ್ನನ್ನು ಕಾಪಾಡು ಪುಣ್ಯ. ಪುಣ್ಯ, ನನ್ನನ್ನ ರಕ್ಷಿಸು ಪುಣ್ಯ. ಪುಣ್ಯ. ಏನೋ ದುಷ್ಟ ನನ್ ಪುಣ್ಯನ್ ಪೂಜೆನ ನಾಶ ಮಾಡ್ಬೇಕು ಅಂತ ನೋಡ್ತಿದ್ಯಾ? ಮಾಡ್ತೀನಿರು. ನನ್ನನ್ ಕಾಪಾಡು ಪುಣ್ಯ. ಪುಣ್ಯ.
ಗೊತ್ತಿಲ್ಲ ಅಂದ್ರೆ ನನ್ನ ಗಂಟ್ಲೇನಾದ್ರೂ ಹೋಯ್ತಾ? ಪುಣ್ಯ, ನನಗೇನು ಆಗಿಲ್ಲ. ದುಷ್ಟಶಕ್ತಿ ನನ್ನ ಹಾಗೆ ಮಾತಾಡಿ ನಿನ್ ಪೂಜೆನ ನಿಲ್ಲಿಸ್ಬೇಕು ಅಂತ ನೋಡ್ತಾ ಇದೆ.